ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಬಂದು ಬೋಂಡ ಮಾಡ್ತಿದ್ದೆ. ನಾನು ಕ್ಯಾಪ್ಚರ್ ಮಾಡ್ತಿರೋದನ್ನೋ ಗೊತ್ತಿಲ್ಲ, ನಾನು ನೀರು ಕುಡಿಯೋ ಥರ ಬಂದುಬಿಟ್ಟು ಕ್ಯಾಪ್ಚರ್ ಮಾಡ್ತಿದ್ದೆ. ಸೊ ಯಾವಾಗ ಕ್ಲೋಸ್ ಆಗೋದೆ ಆವಾಗ ಅವನು ಗೊತ್ತಾಯಿತು ಸೊ ಕ್ಯಾಪ್ಚರ್ ಮಾಡ್ತಿದ್ದಾರೆ ಅಂತ. ಸೊ ಅವನು ಆ್ಯಕ್ಚುಲಿ ಇದ್ರ ಮುಂದೆ ವೀಡಿಯೋಗಳ ಮುಂದೆ ಬರೋದಕ್ಕೆ ಅವನು ಇಷ್ಟಪಡಲ್ಲ. ಸೊ ಹಂಗಾದ್ರೂ ಸ್ವಲ್ಪ ತೆಗ್ದಿದ್ದೀನಿ ಗೊತ್ತಾಗ್ದಂಗೆ. ಸೊ ಅದಾದಮೇಲೆ ಡಿಮಾರ್ಟಿಗೆ ಕಳಿಸಿದ್ವಿ. ಸೊ ಡಿಮಾರ್ಟಿಗೆ ಹೋಗಿದ್ದ. ₹700 ₹1 ಮೋಸ ಮಾಡಿದಪ್ಪ. ಕೊಡು ಅಲ್ಲಿಡು. ಮೋಸ ಅಲ್ಲ, ಇದು ನಾವು ಅಪ್ಪ ಕಳಿಸ್ಬಿಡ. ಎಲ್ಲಿ ಇದೆಲ್ಲಿ ಮನ್ವಿಕಾ ಬ್ಲ್ಯಾಕ್ ಆ್ಯಂಡ್ ನೀನು ಇದೇ ಥರ ತೊಗೊಂಡಾ? ನಾನು ಇದೇ ಥರ ಹಾಕೊಂಡು ನೋಡು, ಹಾಕಳ. ಇದೇನು ಇದು ತಗೊಂಬಂದ? ಮ್ಯಾಗಿ ತೊಗೊಂಬಂದ? ₹250. ಎಲ್ಲಿ ತೋರಿಸು ಅವಳದು ₹155 ತೋರಿಸು, ತಕೊಂಡು ತೋರಿಸು. ₹155. ನಾನು ಅಲ್ಲೇ ಲೆಕ್ಕ ಹಾಕ್ತಿದ್ದೆ ಎಷ್ಟೆಷ್ಟಾಗುತ್ತೆ ಅಂತ. 150 ಅಂದ್ಕೊಂಡಿದ್ದೆ, 155 ಆಗೈತೆ. ಯಾವುದು ಚೀಸಾ? ಎಲ್ಲ ರೇಟ್ ಜಾಸ್ತಿ ಆಗೈತೆ. ನಂಗೊಂದು ಸ್ವಲ್ಪ ಕೊಡು. ಕೊಡು ಅಂದರೆ ಎಷ್ಟು ಕೊಡ್ತಾಳೆ ನೋಡು. ಅಲ್ಲೊಂದು ಐತೆ ತಗೊಳ್ಳೋ. ನನಗೆ ಚೆನ್ನಾಗೈತೆ, 100% ಚೆನ್ನಾಗೈತೆ. ನೀನು ಈ ಥರದ ತಾಂಬೇಕಾಯ್ತು, ಬ್ಲ್ಯಾಕ್ ಆ್ಯಂಡ್ ವೈಟು ಅಲ್ಲ, ಬ್ಲ್ಯಾಕ್ ಆ್ಯಂಡ್ ರೆಡ್ಡು. ನಾನು ಬ್ಲ್ಯಾಕು ರೆಡ್ಡು ಇಷ್ಟನೇ ಆಗಲ್ಲ, ಫುಲ್ ಬ್ಲ್ಯಾಕ್ ಇಷ್ಟ ನನಗೆ. ನಾನೇನಾದ್ರು ಮನೆ ಮಾಡಬೇಕಂದ್ರೆ ಫುಲ್ ಬ್ಲ್ಯಾಕ್ ಮಾಡ್ತೀನಿ ಮನೆ. ನಾನು ಆತಿಕ್ಲಿಂದೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಹೋಗಲ್ಲ. ಹೇಗೆ ಬಾರೋ ಇಲ್ಲಿ. ಕಂಫರ್ಟಬಲ್ ಆಗೈತಾ? ಅಯ್ಯೋ ಬಿದ್ದೋಗ್ತಿದ್ದಲ್ಲ. ₹1000 ಕೊಟ್ಟು ಅವನಿಗೆ ಡಿಮಾರ್ಟಿಗೆ ಕಳಿಸಿದ್ವಿ. ಅವಳ ತಂಗಿಗೂ ಅವನಿಗೂ ಇಬ್ರಿಗೂ ಚಪ್ಪಲಿ ತೊಗೊಂಡು ಸ್ವಲ್ಪ ಐಟಮ್ಗಳು ಬೇಕಾಗಿತ್ತು ಎಲ್ಲ ತೊಗೊಂಬರೋದಕ್ಕೆ. ಸೊ ಹೇಗೆ ಖರೀದಿ ಮಾಡ್ಕೊಂಬರ್ತಾನೆ ಅಂತ ಅಂದ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡ್ಕೊಬಂದಿದ್ದ. ಹಾಗೇ ಇವಾಗ ನೆಕ್ಸ್ಟ್ ಕ್ಲಿಪ್ಪಿಂಗ್ ಎಲ್ಲ ಬಂದು ನಾವು ನನ್ನ ಮಗಳಿಗೆ ಹಲ್ಲನ್ನ ಎಕ್ಸ್ಟ್ರಾಕ್ಟ್ ಮಾಡ್ಸೋಕ್ಕೆ ಅಂತ ಹೋಗಿದ್ವಿ. ಇಲ್ಲಿ ಮಾರುತಿ ಡೆಂಟಲ್ ಅಂತ ಇದೆ ಅಲ್ಲಿ. ಸೊ ಅವ್ರು ಇವತ್ತು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳಿದರು. ಸೊ ಬನ್ನಿ ಹೋಗೋಣ. ಚೆಕಪ್ ಡಾಕ್ಟರ್ ಬಂದಿಲ್ಲ, ಅಲ್ಲಿದ್ದಾರೆ. ಸೊ ವೆಯ್ಟಿಂಗ್, ವಿ ಆರ್ ವೆಯ್ಟಿಂಗ್. ಎಲ್ಲಮ್ಮ ಯಾವ್ದಲ್ಲು ಇಲ್ಲೊಂದು ಆಗಿದೆ ಅಲ್ಲ, ಕಾಣಿಸ್ತಿದೆಯಲ್ಲ ಇಲ್ಲೊಂದು. ಮತ್ತು ಇತ್ತು ಇಲ್ಲಿ ಬ್ಲ್ಯಾಕ್ ಕಲರ್ ಈ ಕಡೆ ಇದೆಯಲ್ಲ ಇಲ್ಲಿ ಮೇಲೆ, ಅದೊಂದು, ಅದೆರಡು ತಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಗು. ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಸೋಕೆ ಮುಂಚೆ ಯಾವ ರೀತಿ ಆ್ಯಕ್ಟಿವ್ ಆಗಿದ್ದಾಳೆ ನೋಡಿ. ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಸಿದಾದ್ಮೇಲೆ ಒಂದು ಗ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ತಾರಲ್ಲ, ಆ ಥರ ಆಗಿಬಿಟ್ಲು. ಡಾಕ್ಟರ್ ಬಂದು ನೋಡ್ತಾ ಇದ್ದಾರೆ. ಇಂಜೆಕ್ಷನ್ ಎಲ್ಲ ಕೊಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕೈ ಕಾಲೆಲ್ಲ ಹಿಡ್ಕೊಂಡ್ವಿ. ಅದಾದಮೇಲೆ ಇದನ್ನು
ಐಸ್ ಕ್ರೀಮ್ ತಿನ್ನಿಸಿ ಅಂತ ಹೇಳಿದರು. ಸೊ ಮನೆ ಕರ್ಕೊಂಬಂದು ತಿನ್ನಿಸ್ತಾ ಇದ್ದೀನಿ. ತುಂಬಾ ತೊಗೊಂಬಂದಿದ್ದೀನಿ ಐಸ್ ಕ್ರೀಮ್ಗಳನ್ನ. ಸೊ ಇವಾಗ ಫ್ರಿಜ್ಜಲ್ಲಿ ಇಡಬೇಕು. ಸೊ ಮತ್ತು ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಇಡಬೇಕು ಫ್ರಿಜ್ಜಲ್ಲಿ.